ಹೆಂಡತಿಯಿಂದ ಗಂಡನಿಗೆ ತೊಂದರೆ. ವಿಚಾರಕ್ಕೆ ಬರೋಣ. ಶಾಸ್ತ್ರ ಕೇಳೋರ ಹತ್ರ ಹೋಗ್ಬಿಟ್ಟು ಕೇಳೋದು, ನಮ್ಮ ಹೆಂಡತಿ ತುಂಬ ಕಾಟ ಕೊಡ್ತಾಳೆ, ನನ್ನ ಕಾಲ ಆಗ್ತಾಯಿಲ್ಲ, ತುಂಬ ಕಷ್ಟ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಹೆಂಡತಿಯಿಂದ ಕಾಟ, ನಾನು ಗಂಡಿನ ಕಾಟ ಇಲ್ವಾ, ಯಾಕೆ ಹಿಂಗೆ ಹೇಳ್ತೀರ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಹೆಂಗಸರು. ವಿಚಾರ ಬರೋದು ಇಲ್ಲೂ ಅದೇ ಇಲ್ಲೂ ಇದೆ, ಎರಡೂ ಇದೆ. ಆದರೆ ಒಂದು ಪ್ರಶ್ನೆ, ಹೆಣ್ಣು ನೆಮ್ಮದಿಯಾಗಿ ಶಾಂತವಾಗಿ ಖುಷಿಯಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದು ನಾವೆಲ್ಲ ಬಯಕೆ. ಹೆಣ್ಣು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಗಂಡಸರಿಗೂ ಇರುತ್ತೆ, ಆ ಸಮಯ ಬಂದಾಗ ಹೇಳೋಣ. ಹೆಣ್ಣಿಗೆ ಹೆಣ್ಣಿಂದ ತೊಂದರೆ ಆಗ್ತಾ ಇದೆ ಅಂತ ಗಂಡನ ಒಂದು ರಿಪೋರ್ಟ್, ಕೋರ್ಟ್ಗೆ ಹೋಗ್ತಾನೆ, ಇವಳು ಕಾಟ ನಮ್ಮ ಕಾಲ ಆಗಲ್ಲ, ನಮ್ಮನ್ನು ಬಿಡುಗಡೆಗೊಳಿಸಿ. ಏನೇ ಇದು ಗಂಡಸಾಗಿ ಹೆಂಡತಿಗೆ ಎದುರ್ಕೊಳ್ಳೋದು ಬಂದ್ರ ಅಂತ ಏನು ಅಂತ ಕೆಲವರು ವ್ಯಂಗ್ಯವಾಗೂ ಕೂಡ ಹೇಳ್ತಾರೆ. ಅವ್ನಿಗೆ ಅರ್ಥ ಆಗಲ್ಲ. ನಿನಗೇನು ಗೊತ್ತು, ಸುಮ್ಮನಿರಪ್ಪ, ನನ್ನ ಕಷ್ಟ ನನಗೆ. ಯಾಕೆ ಈ ಥರ ಆಗ್ತಾ ಇದೆ? ಗಂಡ ಹೆಂಡತಿ ದೂರ ಆಗ್ತಾ ಇದ್ದಾರೆ, ದೂರ ಆಗಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅಪ್ಲಿಕೇಶನ್ ಆಗಕ್ಕೆ ರೆಡಿ ಇದ್ದಾರೆ, ಗಂಡ ಹೆಂಡತಿ ಬಿಡಕ್ಕೆ ರೆಡಿ, ಹೆಂಡತಿ ಗಂಡನ ಬಿಡಕ್ಕೆ ರೆಡಿ. ಈ ಮಟ್ಟಕ್ಕೆ ಬಂದಿದೆ, ಏನು ಮಾಡೋದು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಈ ಹಂತಕ್ಕೆ ಬಂದುಬಿಟ್ಟಿದೆ. ಈಗ ಅವರೇ ಮದುವೆ ಮಾಡಿಕೊಂಡ್ರು, ಅಲ್ಲೂ ಅದೇ ಇರುತ್ತೆ. ನಾವು ಮಾಡ್ದೋ, ಅಲ್ಲೂ ಅದೇ ಇರುತ್ತೆ. ಈಗ ಅವ್ರು ದೂರ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗುರುಗಳೇ, ಏನು ಮಾಡೋದು, ಈಗ ಇವ್ರನ್ನ ಕಟ್ಟಾಕಬೇಕಲ್ಲ ಅಂತ ಮನೇಲಿರೋ ದೊಡ್ಡವರ ಅಭಿಲಾಷೆ ಆಗಿರುತ್ತೆ. ಈ ಕಟ್ಟಾಕಕ್ಕೇನು ಸಾಧ್ಯ ಇಲ್ಲ, ಕಟ್ಟಾಕಕ್ಕಾಗಲ್ಲ. ಬುದ್ಧಿ ಹೇಳ್ಬೋದಾ, ನ್ಯಾಯ ಹೇಳ್ಬೋದಾ, ಏನು ಹೇಳ್ಬೋದು, ಆಗಲ್ಲ. ಇದಕ್ಕೆ ಮೂಲ ಕಾರಣ ಹಿರಿಯರು ಒಂದು ಯೋಚನೆ ಮಾಡಬೇಕು. ಇವರಿಬ್ಬರಲ್ಲಿ ನಿದ್ದೆ ಯಾರಿಗೆ ವೀಕ್ ಇದೆ ಅಂತ ತಿಳ್ಕೊಬೇಕು ಫಸ್ಟು. ವಿಚ್ಛೇದನಕ್ಕೆ ಹೋಗೋದಕ್ಕೆ, ಹುಚ್ಚಿಡ್ದಿದೆ ಅಂತ ಹೇಳ್ಕೊಳಕ್ಕೆ, ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಹೆಣ್ಣು ಇರ್ಬೋದು ಗಂಡು ಇರ್ಬೋದು. ಬುದ್ಧಿವಂತರಾದವ್ರು ಮಾಡಬೇಕಾದ ಪ್ರಯತ್ನ ಯಾವುದು ಅಂದರೆ, ಒಂದು ದಿನ ರಾತ್ರಿ ನಿದ್ದೆಗೆಟ್ಟರು ಸರಿಯ ದೊಡ್ಡವರಾದರೆ, ಯಾರಲ್ಲಿ ನಿದ್ದೆ ಕೊರತೆ ಇದೆ ಅಂತ ಕಂಡುಹಿಡಿದುಬಿಟ್ರೆ ಅಮ್ಮ ಸಮಸ್ಯೆ ಬಂಧನದಿಂದ ಅವ್ರನ್ನ ಬಿಡುಗಡೆ ಮಾಡ್ಬೋದು. ಅದನ್ನು ಅವ್ರು ಹೇಳ್ಕೊಟ್ರೆ ಅವ್ರು ಆಟೋಮೆಟಿಕ್ ಒಪ್ಕೋತಾರೆ, ಹೌದು ನನ್ನ ನಿದ್ದೆ ಬರ್ತಾ ಇಲ್ಲ, ಇದು ಸರಿ ಮಾಡ್ಕೊ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ರೆ, ನಿದ್ದೆ ಚೆನ್ನಾಗಿ ಬಂದರೆ ಇಲ್ಲ ಗಂಡನ ಜೊತೆ ಇರ್ತೀನಿ, ಇಲ್ಲ ಹೆಂಡತಿ ಜೊತೆ ಇರ್ತೀನಿ. ಸೊ ಈ ಕಡೆಯಿಂದ ನೋವುದು, ಆ ಕಡೆಯಿಂದ ನೋವುದು. ಆದರೆ ನಿದ್ದೆ ಎಷ್ಟೊಂದು ಮ್ಯಾಥಮೆಟಿಕ್ಸಲ್ಲಿ ನಮ್ಮ ದೇಹವನ್ನು, ನಮ್ಮ ದೇಹದ ಆರೋಗ್ಯವನ್ನು ಹಳೆಯುವ ಒಂದು ಸಾಧನ ನಿದ್ದೆ. ನಮ್ಮ ದೇಹದ ಒಂದು ವಿಚಾರ ಏನಬೇಕಂದ್ರೆ, ನಾವು ದೇಹ ನನ್ನದ ಮನಸ್ಸು ನನ್ನದ ಅನ್ನೋ ಪ್ರಶ್ನೆ ಹಾಕೋಣ. ಏನಮ್ಮ, ದೇಹ ನನ್ನದ ಮನಸ್ಸು ನನ್ನದ, ಯಾವ್ದು ಕೊಡ್ತೀಯಾ, ಯಾವ್ದು ನಮ್ಮದು ಅಂತ ಹೇಳ್ಬೋದು ಅಂದಾಜಾಗಿ ಹೇಳೋದಾದರೆ? ದೇಹ ನಾವು ಬಿಟ್ಟು ಹೋಗ್ತೀವಿ, ಹೌದಲ್ಲ? ಮನಸ್ಸು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ, ಮನಸ್ಸಿಗೆ ಬಂಧನ ಇಲ್ಲ. ಯಾಕೆಂದರೆ ಮನಸ್ಸು ಅನ್ನೋದೇ ಭಗವಂತ, ಆತ್ಮ ಅಂತೀವಿ, ಪ್ರಾಣ ಅಂತೀವಿ, ಹೌದಾ? ಅವ್ರವ್ರ ಸಂದರ್ಭಕ್ಕೆ ಬರಿತೀವಿ. ಬಂಧನ ಇರೋದು ದೇಹಕ್ಕೆ ಮಾತ್ರ. ಬಿಡುಗಡೆ ಆಗಬೇಕಾದ್ರೂ ದೇಹನೇ, ಸಿಕ್ಕಾಕ್ಕೊಳ್ಳೋದು ದೇಹನೇ. ಆದರೆ ಮನಸ್ಸು ಮಾತ್ರ ಯಾವ ಕಾರಣಕ್ಕೂ ಯಾರ ಕೈಗೂ ಸಿಕ್ಕಾಕ್ಕೊಳ್ಳಲ್ಲ, ಸಿಗೋದೂ ಇಲ್ಲ. ಅದನ್ನು ಸಿಗೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಮನುಷ್ಯ ಧರ್ಮ. ಮನಸ್ಸನ್ನು ಏನು ಮಾಡ್ಕೋಬೇಕು, ವಶ ಮಾಡ್ಕೋಬೇಕು. ಹೆಣ್ಣನ್ನು ವಶ ಮಾಡ್ಕೋಬೋದು, ಗಂಡನ್ನು ವಶ ಮಾಡ್ಕೋಬೋದು. ಮನಸ್ಸನ್ನು ವಶ ಮಾಡ್ಕೊಳಕ್ಕಾಗಿದೆಯಾ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೇನು ಅಂದರೆ, ಬೆಳಗ್ಗೆ ಎದ್ದು ಸಾಯಂಕಾಲ ಇಲ್ಲ, ಸಾಯಂಕಾಲ ಎದ್ದು ಬೆಳಗ್ಗೆ ಇರಲ್ಲ. ಬೆಳಿಗ್ಗೆ ಚೆನ್ನಾಗಿ ಸಾಯಂಕಾಲ ಏನಾಯಿತು, ಇದೇ ಬಂಧನ.